ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಹೋಗಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ನೆನ್ನೆ ಅವಲಕ್ಕಿ ಉಪ್ಪಿಟ್ಟಿಗೆ ನೆನೆಸಿದ ಅವಲಕ್ಕಿ ಅಲ್ವಾ, ಅವಲಕ್ಕಿ ಸ್ವಲ್ಪ ಉಳಿದಿದ್ದು, ಅದರಿಂದ ಹೆಂಗೆ ದೋಸೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇದಕ್ಕೆ ಸ್ವಲ್ಪ ಉಪ್ಪಿಟ್ಟಿನ ರವೆನ ಹಾಕಿ ಕಲಸಿಟ್ಬೇಕು. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಬೇಕು. ಸ್ವಲ್ಪ ರಾಗಿ ಹಿಟ್ಟು ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ನಾನು ಇದನ್ನು ಸ್ವಲ್ಪ ಸ್ಪೆಷಲ್ಲಾಗಿ ಮಾಡ್ತಾ ಇದ್ದೀನಿ. ಹೇಗೆ ಅಂತ ಹೇಳ್ತೀನಿ ಬನ್ನಿ. ನಮಗೆ ಯಾವ ಹದದಲ್ಲಿ ಬೇಕೋ ಆ ಹದಕ್ಕೆ ನೀರು ಹಾಕ್ಕೊಂಡು ಕಲಸಿ ಇಟ್ಟು, ಸ್ವಲ್ಪ ಗಟ್ಟಿಯಾದರೂ ಪರವಾಗಿಲ್ಲ, ನಾವು ರುಬ್ಕೋಬೇಕಾದ್ರೆ ನೀರು ಹಾಕ್ಕೊಂಡು ರುಬ್ಕೋಬೋದು. ಅದು ಸ್ವಲ್ಪ ಚೆನ್ನಾಗಿ ರವೆ ಎಲ್ಲ ನೆನಿಬೇಕು. ಸ್ಪೆಷಲ್ಲಾಗಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಏನು ಸ್ಪೆಷಲ್ ಅಂತಂದರೆ, ನಾನು ಇದಕ್ಕೆ ಬಿಳಿ ದಾಸವಾಳ ಎಲೆಗಳನ್ನು ಹಾಕ್ತಾಯಿದ್ದೀನಿ. ಬಿಳಿ ದಾಸವಾಳದ ಎಲೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಸ್ಕಿನ್ಗೂ ಅಷ್ಟೇ ತುಂಬ ಒಳ್ಳೆಯದು. ಅದರಲ್ಲಂತೂ ಹೆಣ್ಮಕ್ಳಿಗಂತೂ ಇದು ಒಂದು ಒಳ್ಳೆ ಮೆಡಿಸನ್ ಅಂತಲೇ ಹೇಳ್ಬೋದು ಬಿಳಿ ದಾಸವಾಳದ ಎಲೆಗಳು. ವಾರಕ್ಕೊಮ್ಮೆ ಆದ್ರೂ ಒಂದು ಹಿಡಿಯುವಷ್ಟು ಸಾಕು. ನೀವು ಅಕ್ಕಿನ ನೆನೆ ಹಾಕಿರ್ತೀರಲ್ಲ, ಆ ಅಕ್ಕಿ ಜೊತೆಗೆ ಹಾಕಿ ರುಬ್ಬಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಚಟ್ನಿನ ಎಲ್ಲ ಖಾರವಾಗಿ ಮಾಡಿದ್ರೆ ಈ ದೋಸೆಗೆ ಚೆನ್ನಾಗಿರುತ್ತೆ. ಸೊಪ್ಪನ್ನ ಹಾಕಿರ್ತೀವಲ್ಲ, ಅದು ಫ್ಲೇವರ್ ಎಲ್ಲ ಅದರೊಳಗಡೆ ಗೊತ್ತಾಗೋದಿಲ್ಲ. ಚಟ್ನಿ, ಪಲ್ಯ, ಸಾಗುನ ಸ್ವಲ್ಪ ಸ್ಟ್ರಾಂಗಾಗಿ ಮಾಡಿಕೊಂಡ್ರೆ ಆಯಿತು. ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ, ನಾವೆಲ್ಲ ದಾಸವಾಳ ಅಂತ ಕರೆದ್ರೆ ಚೀನಾದವ್ರು ಇದನ್ನು ರೋಸ್ ಅಂತ ಕರೀತಾರೆ ದಾಸವಾಳನ. ಅವರಂತೂ ಇದನ್ನು ತುಂಬ ಯೂಸ್ ಮಾಡ್ತಾರೆ ಬ್ಯೂಟಿ ಪ್ರಾಡಕ್ಟ್ಗಳಿಗೆ, ಹಾಗೆ ಹೇರ್ಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ದಾಸವಾಳದ ಎಲೆ ಹೆಣ್ಮಕ್ಳಿಗಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ವಾರಕ್ಕೆ ಒಂದು ಸಲನಾದರೂ ನೀವು ದೋಸೆ ಮಾಡಬೇಕಾದ್ರೆ ಒಂದು ಹಿಡಿಯುವಷ್ಟು ಹಾಕಿ ದೋಸೆನ ಮಾಡಿಕೊಂಡು ತಿನ್ನಿ. ದೋಸೆ ಬ್ಯಾಟರ್ ರೆಡಿ ಆಯಿತು. ನಿಮಗೆ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ನೀವು ಹಿಟ್ಟನ್ನ ಕಲಿಸ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ತಿಕ್ಕಾಗೆ ಕಲಿಸ್ಕೊಂಡಿದ್ದೀನಿ. ಯಾಕಂತಂದರೆ ಇದು ಅವಲಕ್ಕಿದಲ್ವಾ, ಹಾಗಾಗಿ ಎಲ್ಲೂ ತುಂಬ ಸಣ್ಣಗೆ ರುಬ್ಬಿದ್ರೆ ಅಂಟ್ಕೊಳ್ಳುತ್ತೆ ಅಂತ ಸ್ವಲ್ಪ ದಪ್ಪದಾಗಿ ಕಲಿಸ್ಕೊಂಡಿದ್ದೀನಿ ಹಿಟ್ಟನ್ನು. ಇದನ್ನಂತೂ ತಿನ್ನಬೇಕಾದ್ರೆ ದಾಸವಾಳದ ಎಲೆಗಳನ್ನು ಹಾಕಿದ್ದೀವಿ ಅಂತ ಅನ್ಸೋದೇ ಇಲ್ಲ, ಯಾರಿಗೂ ಗೊತ್ತು ಕೂಡ ಆಗೋದಿಲ್ಲ. ಸೊ ಇಲ್ಲಿ ಬಿಸಿ ಬಿಸಿಯಾದ ಅವಲಕ್ಕಿ ಮತ್ತು ದಾಸವಾಳ ಎಲೆ ಸೊಪ್ಪಿನ ದೋಸೆ ರೆಡಿ ಆಯಿತು. ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ತಿನ್ಬೇಕಪ್ಪ, ಯಾಕೆ ಹೇಳು. ಈ ದೋಸೆನ ಬಿಟ್ಟಿರೋದು ಮಹಾನ್ ಬೌರನ್ನು ತೋರಿಸ್ತೀನಿ ತಡೀರಿ. ಠಡಂಠ ಹಂಗೆಲ್ಲ ಆಡಬಾರ್ದು. ಇವರೇನೆ ಈ ದೋಸೆನ ಬಿಟ್ಟಿರೋರು. ಈಗ ಇವ್ರಿಗೆ ಕೊಡ್ತೀನಿ ಇದನ್ನು ತಿನ್ನೋಕ್ಕೆ. ತಿಂತೀಯಾ? ಯಾಕಪ್ಪ ತಿನ್ನಲ್ಲ ಹೇಳು. ನಿನ್ನ ದೋಸೆ ಅಲ್ವಾ? ನಾನು ಬಿಟ್ಟಿದ್ದ? ನಂದಲ್ಲಿದೆ ದೋಸೆ, ತೋರಿಸ್ತೀನಿ. ಹೇಳು ನನ್ನ ಫ್ರೆಂಡ್ಸಿಗೆಲ್ಲ ಹಾಯ್ ಅಂತ ಹೇಳು. ಎಲ್ಲರೂ ಹೇಗಿದ್ದೀರಾ? ಬನ್ನಿ ನಮ್ಮ ಮನೆಗೆ, ಎಲ್ಲ ದೋಸೆ ತಿನ್ರು ಅಂತೆ. ಹಾಕ್ಕೊಡ್ತೀನಿ. ಇವಾಗ ಎದು ದೋಸೆನ ಎದುನೇ ತಿಂತಾನೆ ಅಲ್ವಾ? ಯಾಕಪ್ಪ? ಮುರ್ಕಂಡು ತಿಂತೀಯಾ? ಇನ್ನೇನು ದೋಸೆ ಎಲ್ಲ ಮುರ್ಕಂಡೇ ತಿನ್ನೋದು. ಹಾಗೆ ಅವನ ಜೊತೆ ಮಾತಾಡ್ತಾ ಅವನಿಗೂ ದೋಸೆನ ತಿನ್ನಿಸ್ತಾ ಇದ್ದೆ. ನಾನು ಇಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೆ. ದೋಸೆ ಮಾತ್ರ ಬಿಸಿ ಬಿಸಿ ಇದ್ದಾಗ ತಿಂದ್ರೇ ತಿಂದಂಗೆ, ಇಲ್ಲ ಅಂದರೆ ತಿಂದಂಗೆ ಅನಿಸಲ್ಲ. ಸೊ ಅವನಿಗೆ ತಿನ್ನಿಸಿ ನಾನು ತಿನ್ನೋ ಅಷ್ಟೊತ್ತಿಗೆ ನನಗೆ ಬಿಸಿ ದೋಸೆ ಯಾವತ್ತೂ ಸಿಗೋದೇ ಇಲ್ಲ. ಈ ಕಡೆ ಹೊಟ್ಟೆ ಹಸಿತಿರುತ್ತೆ, ಈ ಕಡೆ ಅವನಿಗೆ ತಿನ್ನಿಸ್ತಾ ಇರಬೇಕು. ಈಗ ಎರಡನ್ನೂ ಮ್ಯಾನೇಜ್ ಮಾಡೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಎಲ್ಲ ಹೆಣ್ಮಕ್ಳು ಅಷ್ಟೇ. ಹೇಳ್ಬೇಕು ಅಂತಂದರೆ ಅವ್ರಿಗೆ ಅನ್ಸೋದನ್ನು ಅವರು ಮಾಡೋದಕ್ಕೆ ಆಗೋದೇ ಇಲ್ಲ. ಫ್ಯಾಮಿಲಿ, ಮನೆ, ಗಂಡ, ಅಪ್ಪ, ಅಮ್ಮ ಅಂತ ಅದರಲ್ಲೇ ಬ್ಯುಸಿಯಾಗಿ ಹೋಗ್ಬಿಡ್ತಾರೆ. ಸೊ ಅವನನ್ನು ತಿಂಡಿ ಎಲ್ಲ ತಿನ್ನಿಸಿ ಅಂಗನವಾಡಿಗೆ ಕಳಿಸಿ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಣ ಅಂತ ಮೆಂತ್ಯ ಸೊಪ್ಪನ್ನ ಕುಯ್ಕೊಳ್ತಾ ಇದ್ದೆ. ಮೆಂತ್ಯ ಸೊಪ್ಪು ನಾನು ಮನೆ ಹತ್ರ ಹಾಕೊಂಡಿದ್ದೀನಲ್ಲ, ಅದನ್ನೇ ತಗೊಳ್ತಾ ಇದ್ದೆ. ಹಾಗೆ ಸೊಪ್ಪು ತುಂಬಾ ಚೆನ್ನಾಗಿ ಬಂದಿತ್ತು. ಎಳೆ ಸೊಪ್ಪಲ್ವಾ, ಚೆನ್ನಾಗಿತ್ತು. ಕುಯ್ಕೊಬೇಕಾದ್ರೆ ಖುಷಿ ಆಗ್ತಿತ್ತು, ಎಷ್ಟು ಚೆನ್ನಾಗಿದೆ, ಎಷ್ಟು ಫ್ರೆಶ್ ಆಗಿದೆ ಅಂತ. ಸೊ ಇದರಲ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ.
ಮೆಂತ್ಯ ಸೊಪ್ಪಿನ ಬಸ್ಸಾರು ಮಾಡ್ತಿರೋದ್ರಿಂದ ಮೆಂತ್ಯ ಸೊಪ್ಪನ್ನ ಜಾಸ್ತಿ ತಗೊಳ್ಳಿ. ಈ ಸೊಪ್ಪು ಜಾಸ್ತಿ ಇದ್ದಷ್ಟು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಸೊಪ್ಪು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಸೊ ನಾನಿಲ್ಲೆಲ್ಲ ಕುಯ್ಕೊಂಡು ಇದನ್ನೆಲ್ಲ ಸೋಸ್ಕೊಂಡು ತೊಟ್ಟು ಎಲ್ಲ ಬಿಡಿಸಿ ಆಮೇಲೆ ನೀಟಾಗಿ ಒಂದು 4, 5 ಸಲ ವಾಶ್ ಮಾಡ್ಕೊಳ್ತೀನಿ. ಮಣ್ಣು ಏನು ಇರೋಲ್ಲ, ಬಟ್ ಆದ್ರೂ ಹುಳ ಅದು ಇದು ಏನಾದ್ರು ಇರುತ್ತೆ ಅಂತ ಒಂದು 4, 5 ಸಲ ಚೆನ್ನಾಗಿ ತೊಳ್ಕೊಳ್ತೀನಿ. ತೊಳ್ಕೊಂಡಾದ್ಮೇಲೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಮೊಳಕೆ ಹುರುಳಿಕಾಳು ಹಾಗೆ ತೊಗರಿಬೇಳೆ ಎರಡನ್ನೂ ಆ ಸೊಪ್ಪು ಜೊತೆಗೆ ಹಾಕ್ಕೊಳ್ತೀನಿ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಬರೀ ಸೊಪ್ಪಾದರೆ ಅಷ್ಟು ರುಚಿ ಇರಲ್ಲ. ನಾನು ಇಲ್ಲಿ ತೊಳೆದಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಇದಕ್ಕೆ 1 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ. ಹಾಗೆ 1 ಚಂಬು ಅಥವಾ 2 ಚಂಬಷ್ಟು ನೀರು ಹಾಕ್ಕೊಳ್ತೀನಿ. ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ. ಯಾಕಂತಂದರೆ ಬೇರೆ ನೀರನ್ನ ಯೂಸ್ ಮಾಡೋದಿಲ್ಲ. ಈ ನೀರಲ್ಲೇ ಎಲ್ಲದೂ ಸಾಂಬಾರು ಆಗೋಗ್ಬಿಡ್ಬೇಕು. ಬೇರೆ ನೀರು ಹಾಕೋದ್ರಿಂದ ಸಾಂಬಾರು ಅಷ್ಟು ರುಚಿಯಾಗಿ ಬರಲ್ಲ. ಸೊ ಇಲ್ಲಿ ಒಂದು 2 ವಿಷಲ್ ನಾನು ಕೂಗಿಸ್ಕೊಂಡು ಅದೇ ರಸದಲ್ಲಿ ನಾನು ಏನು ತೊಳೆದಿಟ್ಕೊಂಡಿರೋಂಥ ಹುಣಸೆ ಹಣ್ಣನ್ನ ಹಾಕ್ಕೊಳ್ತೀನಿ. ಇನ್ನು ನಾವೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಈ ಹುಣಸೆ ಹಣ್ಣು ಚೆನ್ನಾಗಿ ನೆಂದಿರುತ್ತೆ. ಸೊ ಇದನ್ನೆಲ್ಲ ನಾನು ಸೋಸ್ಕೊಳ್ತೀನಿ ಒಂದು ಪಾತ್ರೆಗೆ. ಆ ನೀರೇನಿದೆ ಅದನ್ನ ಸಪ್ರೇಟ್ ಮಾಡ್ಕೋಬೇಕು. ಕಾಳು ಮಾತ್ರ ಸಪ್ರೇಟ್ ಎತ್ತಿಟ್ಕೋಬೇಕು. ಎಷ್ಟೊಂದು ಸೊಪ್ಪು ಹಾಕಿದ್ದೆ, ಎಷ್ಟು ಸೊಪ್ಪು ಬಂದಿದೆ ನೋಡಿ ಬೆಂದಾದ್ಮೇಲೆ. ಆಮೇಲೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ಳಿ. ಆವಾಗಿನ ಕಾಲದಲ್ಲೆಲ್ಲ ಒಲೆಯಲ್ಲಿ ಸುಟ್ಕೊಳ್ತಾ ಇದ್ವು. ಇವಾಗ ಒಲೆಗಳಿಲ್ಲ, ಹುರ್ಕೊಬೇಕಷ್ಟೆ. ಹುರ್ಕೊಂಡು ಒಂದು ಮಿಕ್ಸಿಗೆ ಹಾಕ್ಕೊಳ್ಳಿ. ಅದಾದ್ಮೇಲೆ 2 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತೀನಿ ನಾನಿಲ್ಲಿ. ಹಾಗೆ ಒಂದು 2 ಸ್ಪೂನಷ್ಟು ಸಾಂಬಾರ್ ಪೌಡರು. ಹಾಗೆ ಒಂದು 2 ಸ್ಪೂನಷ್ಟು ಜೀರಿಗೆ, ಬೆಳ್ಳುಳ್ಳಿ ಇದ್ರೇನೆ ಈ ಸಾಂಬಾರು ತುಂಬ ಚೆನ್ನಾಗೋದು. ಹಾಗೆ ನಾನಿಲ್ಲಿ ಏನು ಬೇಯಿಸಿಟ್ಕೊಂಡಿದ್ದೆ ಅದನ್ನ ಕಾಳು ಮತ್ತು ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಯಾಕಂದರೆ ಕಹಿ ಬಂದ್ಬಿಡುತ್ತೆ. ಕಾಳನ್ನ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನ ನೀರು ಹಾಕ್ಕೊಂಡು ಸಣ್ಣಗಾಗೋವರೆಗೂ ರುಬ್ಕೊಳ್ಳಿ. ಬಸ್ಸಾರಿನ ಖಾರ ಯಾವತ್ತೂ ತುಂಬ ನೈಸಾಗಿರಬೇಕು. ದಪ್ಪ ದಪ್ಪಗಿದ್ರೆ ಚೆನ್ನಾಗಲ್ಲ. ಆ ಸೊಪ್ಪಿಂದು ಎಲ್ಲ ನೀಟಾಗಿ ಫುಲ್ಲು ನೈಸಾಗಿ ಸಣ್ಣಗಾಗಬೇಕು. ನೋಡಿ ಇಲ್ಲಿ ಈ ಥರ ರುಬ್ಕೋಬೇಕು. ಇದು ರುಬ್ಕೊಂಡಾದ್ಮೇಲೆ ನಾನಿಲ್ಲಿ ಏನು ಬಿಸಿದು ರಸ ಇರುತ್ತೆ ಅದಕ್ಕೆ ಹಾಗೆ ಕರ್ಬೇವಿನ ಸೊಪ್ಪನ್ನ ಹಾಗೆ ಹಾಕ್ತೀನಿ. ಆಮೇಲೆ ಏನು ಈ ರುಬ್ಬಿಟ್ಕೊಂಡಿರೋಂಥ ಖಾರನ ಆ ಕಟ್ಟೊಳಗಡೆ ಹಾಕಿ ಮಿಕ್ಸ್ ಮಾಡ್ತೀನಿ. ನಾವು ಒಗ್ಗರಣೆಗಾದ್ರು ಹಾಕ್ಬೋದು, ಹೀಗೆ ಕೂಡ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸಾಂಬಾರಂತೂ ಇವಾಗ್ಲೇ ಘಮ ಘಮ ಅಂತ ಅಂತಿತ್ತು. ಅಷ್ಟು ಚೆನ್ನಾಗಿ ಬಂದಿತ್ತು ಸಾಂಬಾರು, ಮೆಂತ್ಯ ಸೊಪ್ಪಿನ ಸಾಂಬಾರು. ಬಸ್ಸಾರು ಎಲ್ಲ ಈಗ ಬೀನ್ಸಿನ ಬಸ್ಸಾರು ಕೂಡ ಮಾಡ್ಬೋದು, ಹೀರೆಕಾಯಿನ ಬಸ್ಸಾರು ಕೂಡ ಮಾಡ್ಬೋದು. ನಾನು ಯಾವಾಗಲಾದ್ರೂ ಮಾಡಿದಾಗ ನಿಮಗೆ ಶೇರ್ ಮಾಡ್ತೀನಿ. ಇದಂತೂ ಇವತ್ತು ದಿನ ಊಟ ಮಾಡೋದಕ್ಕಿಂತ ಒಂದು 1 ಡೇ ಅಥವಾ 2 ಡೇಸ್ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. ನಾವು ಎಷ್ಟು ಸಲ ಬಿಸಿ ಮಾಡ್ದಂಗೆ ಇಟ್ಕೊಂಡು ನಾವು ಬಿಸಿ ಮಾಡ್ಕೊಂಡು ಊಟ ಮಾಡ್ತಾ ಇದ್ರೆ ಈ ಸಾಂಬಾರ್ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾನು ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ತೀನಿ ಬನ್ನಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಅದಾದ್ಮೇಲೆ ಸಾಸಿವೆ, ಜೀರಿಗೆ ಹಾಗೆ ಕರಿಬೇವು, ಹಾಗೆ ಮೆಣಸಿನ್ಕಾಯಿ. ಇಲ್ಲಿ ಒಣಮೆಣ್ಸಿಕಾಯಿನ ಹಾಕಬೇಕಾಗಿತ್ತು. ಅದು ಖಾಲಿ ಆಗಿತ್ತು. ಹಾಗಾಗಿ ಹಸಿಮೆಣ್ಸಿಕಾಯಿನೇ ಹಾಕಿದ್ದೀನಿ. ಪರವಾಗಿಲ್ಲ, ಏನಾಗಲ್ಲ. ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಒಂದು 2 ಡಿಲ್ಕಷ್ಟು ಬೆಳ್ಳುಳ್ಳಿನೂ ಹಾಕಿದ್ದೀನಿ. ಎಲ್ಲದನ್ನು ನೀಟಾಗಿ ಒಗ್ಗರಣೆ ಆಗಲಿ. ಆ ಒಗ್ಗರಣೆ ಆದಾದ್ಮೇಲೆ ನಾವು ಏನು ಇಟ್ಕೊಂಡಿದ್ದು ಖಾರ ಮತ್ತು ಅದು ಕಟ್ಟು ಎಲ್ಲದನ್ನು ನಾನು ಇದರೊಳಗಡೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಉಪ್ಪನ್ನು ಅಷ್ಟೇ ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ನಾವು ರಸನ ಕಾಳನ್ನ ಬೇಯಿಸ್ಬೇಕಾದ್ರೂ ಕೂಡ ಉಪ್ಪನ್ನ ಹಾಕಿರ್ತೀವಿ. ಸೊ ಹಾಗಾಗಿ ನಾವು ಸಾಂಬಾರನ್ನ ಟೇಸ್ಟ್ ನೋಡಿಕೊಂಡು ಹಾಕ್ಕೋಬೇಕು ಉಪ್ಪನ್ನ. ನಾನಲ್ಲಿ ಹುಳಿನೂ ಬಿಟ್ಟಿದ್ದೀನಿ, ಬಟ್ ವಿಡಿಯೋ ಅದು ಸ್ಕಿಪ್ ಆಗಿದೆ, ಯಾಕೋ ಬಂದಿಲ್ಲ. ಹಾಗೆ ಇಲ್ಲಿ ಕಾಳೆಲ್ಲ ಇತ್ತಲ್ಲ ಅದು ಸೊಪ್ಪಿಂದು, ಅದಕ್ಕೆ ಒಂದು ಒಗ್ಗರಣೆ ಕೊಡ್ಕೊಳ್ತಾ ಇದ್ದೀನಿ. ಬಸ್ಸಾರು ಮಾಡಿದಾಗ ಈ ಕಾಳುಗಳು ಇರಲೇಬೇಕು. ತುಂಬ ಚೆನ್ನಾಗಿರುತ್ತೆ. ಎಲ್ಲರ ಮನೇಲೂ ನಮ್ಮ ಕಡೆ ಸೈಡ್ ಬಸ್ಸಾರು ಮಾಡಿದಾಗ ಕಾಳು ಕೂಡ ಮಾಡೇ ಮಾಡ್ತಾರೆ. ಸೊ ಅದು ಸಿಂಪಲ್ಲೇ. ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಹಾಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಗೆ ತೆಂಗಿನಕಾಯಿ, ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಉಪ್ಪು ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಅರಿಶಿನ ಪುಡಿನೂ ಹಾಕ್ಕೊಬೇಕು. ಅಡುಗೆಲಂತೂ ಅರಿಶಿನ ಇರಲೇಬೇಕು. ಅರಿಶಿನ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ಆದಷ್ಟು ಅರಿಶಿನನ ಬಳಸಿ. ನಾವೇನು ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಂತಹ ಸೊಪ್ಪು, ಕಾಳು ಎಲ್ಲ ಮಿಕ್ಸ್ ಇರುತ್ತಲ್ಲ ಅದನ್ನೆಲ್ಲ ಹಾಕಿ ನೀಟಾಗಿ ಒಗ್ಗರಣೆ ಮಾಡಿದ್ರೆ ಒಗ್ಗರಣೆ ಕಾಳು ಕೂಡ ರೆಡಿ ಆಯಿತು.
ಆ ಕಡೆ ಸಾಂಬಾರು ರೆಡಿ ಆಯಿತು, ಸೈಡ್ಸಿಗೆ ಕಾಳು ರೆಡಿ ಆಯಿತು. ಬಸ್ಸಾರು ಮಾಡೋದ್ರಿಂದ ಇದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಕಾಳು ಇರುತ್ತೆ ಸೈಡ್ಸಿಗೆ, ಸಾಂಬಾರು ಕೂಡ ಇರುತ್ತೆ. ನಂಚಿಕೆಗೆ ಹಪ್ಳ ಬೇಕು, ಖಾರ ಬೇಕು ಅನ್ನೋದೇನು ಇರೋದಿಲ್ಲ. ಈ ಕಾಳು ಇರುತ್ತೆ, ನಡೆಯುತ್ತೆ. ಹಾಗೆ ಸಾಂಬಾರ್ ಟೇಸ್ಟ್ ಹೇಗ್ ಬಂದಿದೆ ಅಂತ ನೋಡೋಣ ಬನ್ನಿ. ಮುದ್ದೆ ಆಗಬೇಕು, ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಯಾರೋ ಯಾಕೋ ಮುದ್ದೆ ಬೇಡ ಅಂತಂದ್ರು. ಸೊ ಹಾಗಾಗಿ ಅನ್ನನೇ ಮಾಡಿದ್ದೆ. ಸೊ ಬಿಸಿ ಬಿಸಿ ಅನ್ನ, ಮೆಂತ್ಯ ಸೊಪ್ಪಿನ ಬಸ್ಸಾರು, ಮತ್ತೆ ಜೊತೆಗೆ ಸ್ವಲ್ಪ ಈರುಳ್ಳಿ, ಹಾಗೆ ಸ್ವಲ್ಪ ತೆಂಗಿನಕಾಯಿಯು ನನಗಿಷ್ಟ, ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಇಷ್ಟ. ಹಾಗಾಗಿ ಸ್ವಲ್ಪ ತೆಂಗಿನಕಾಯಿ ಮತ್ತೆ ಒಗ್ಗರಣೆ ಕಾಳು ರೆಡಿ. ಊಟ ಎಲ್ಲ ಮುಗಿಸಿ ಸ್ವಲ್ಪ ಹಣ್ಣಾಗಿರೋ ಮೆಣಸಿನ್ಕಾಯಿ ಇತ್ತು. ಅದರಲ್ಲೂ ಒಂದು ಖಾರನೂ ಕೂಡ ರೆಡಿ ಮಾಡಿಕೊಂಡೆ. ಆ ಖಾರ ಅಂತೂ ನಮ್ಮ ಮನೇಲಿ ಇರಲೇಬೇಕು. ದೋಸೆಗಾಗ್ಬೋದು, ಚಪಾತಿಗಾಗ್ಬೋದು, ರೈಸಿಗಾಗ್ಬೋದು ಹಾಕ್ಕೊಂಡು ತಿಂತಾರೆ. ಹಾಗಾಗಿ ಅದನ್ನು ಮಾಡಿದೆ. ಈ ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ. ಹಾಗೆ ವಿಡಿಯೋ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಹೋಗಿ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.